ಎಕ್ಸಾಮ್ ಅಂದರೆ ತುಂಬ ಜನರಿಗೆ ನರ್ವಸ್, ಒಂಥರ ಸ್ಟ್ರೆಸ್, ಕಾನ್ಫಿಡೆಂಟ್ ಇಲ್ಲ ಥರ ಫೀಲ್ ಆಗುತ್ತೆ. ಹಾಗಾದರೆ ಈ ವಿಡಿಯೋದಲ್ಲಿ ನಾನು ಮೇಯ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ, ಎಕ್ಸಾಮ್ಗಿಂತ ಮುಂಚೆ ನಾವು ಯಾವ ರೀತಿ ಪ್ರಿಪ್ರೇಷನ್ಸ್ಗಳನ್ನು ಮಾಡ್ಕೋಬೇಕು, ಯಾವ ರೀತಿ ನಮ್ಮನ್ನು ನಾವೇ ಕಾನ್ಫಿಡೆಂಟ್ ಮಾಡಿಸ್ಕೋಬೇಕು. ಮತ್ತು ತುಂಬ ಈ ವಿಡಿಯೋನ ಆ್ಯಕ್ಚುಲಿ ನಾನು ಸ್ಟೂಡೆಂಟ್ಸಿಗಾಗಿಯೇ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ. ಮೋಸ್ಟ್ಲಿ ನಿಮಗೆ ತುಂಬ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಹೇಗೆ ನಾವು ಕಲ್ತಿದ್ದನ್ನು ಚೆನ್ನಾಗಿ ನೆನಪಲ್ಲಿ ಇಟ್ಕೋಬೇಕು, ಯಾವ ರೀತಿ ಸ್ವಲ್ಪ ಸಣ್ಣ ಪುಟ್ಟ ಪ್ರಿಪರೇಷನ್ಸ್ಗಳನ್ನು ನಾವು ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ನಾವು ಎಕ್ಸಾಮ್ನ ಮೀಟ್ ಮಾಡ್ಬೋದು. ನಾವು ಅಂದ್ಕೊಂಡಿರುವ ವಿಷಯಗಳು, ಟಾಪಿಕ್ಸ್ ಆಗಿರ್ಬೋದು, ನಾವು ಕರೆಕ್ಟಾಗಿ ಅದನ್ನು ಮೆಮೊರೈಸ್ ಮಾಡಿಕೊಂಡು ತಲೆಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಎಕ್ಸಾಮ್ನ ಫೇಸ್ ಮಾಡುವಷ್ಟು ಕಾನ್ಫಿಡೆಂಟನ್ನು ಕೊಡುತ್ತೆ. ಸೊ ಹಾಗಾದರೆ ಈ ವಿಡಿಯೋದಲ್ಲಿ ನಾನು ತುಂಬ ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್ಸ್ಗಳನ್ನು ನಿಮಗೋಸ್ಕರ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಕೊನೆಯ ತನಕ ನೋಡಿ, ಯಾವುದಾದ್ರೂ ಒಂದು ಪಾಯಿಂಟ್ ನಿಮಗೆ ತುಂಬ ಯೂಸ್ಫುಲ್ ಆಗಿರ್ಬೋದು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ಪಾಯಿಂಟ್, ಕೀಪ್ ಇಟ್ ರೆಡಿ ಬಿಫೋರ್ ಯುವರ್ ಎಕ್ಸಾಮ್. ಅಂದರೆ ಎಕ್ಸಾಮಿಗೆ ಒಂದು 3 days ಇದೆ ಅನ್ನುವಾಗ ನಮಗೆ ಸ್ಟ್ರೆಸ್ ಶುರುವಾಗುತ್ತೆ, ನರ್ವಸ್ ಆಗುತ್ತೆ, ಕಾನ್ಫಿಡೆಂಟ್ ಹೋಗುತ್ತೆ, ತಲೆಯಲ್ಲಿ ಆಲ್ರೆಡಿ ನೀವೇನು ಒಂಚೂರು ಕಲ್ತಿರ್ತೀರಾ ಅದು ಕೂಡ ಮರ್ತೋಗ್ಬಿಡುತ್ತೆ. ಸೊ ಇದೆಲ್ಲ ಸ್ಟಾಪ್ ಮಾಡಲಿಕ್ಕೋಸ್ಕರ ಎಕ್ಸಾಮ್ ಇದೆ, ಒಂದು 3 days ಇದೆ ಅನ್ನೋಕ್ಕಿಂತ ಒಂದು 2 ವಾರ ಮುಂಚೆನೇ ನಾವು ಎಕ್ಸಾಮಿಗೆ ಪ್ರಿಪರೇಷನ್ ಮಾಡಿಕೊಂಡ್ರೆ ನಮಗೇನಾಗುತ್ತೆ ಅಂತೇಳಿ ಆ 3 days ನಮಗೆ ಬೇಕೆಂದರೆ ರಿವಿಷನ್ ಕೂಡ ಮಾಡ್ಬೋದು. ಆಗ ನಿಮಗೆ ಮುಂಚೆ ಕಲ್ತಿರೋ ಇನ್ಫಾರ್ಮೇಷನ್ಸ್ ಇವಾಗ ಜಸ್ಟ್ ರಿವಿಷನ್ ಮಾಡಿದ್ರೆ ನಿಮಗೆ ಅದು ಅತಿ ಸುಲಭವಾಗಿ ಎಕ್ಸಾಮ್ ಈಸಿಯಾಗಿ ನಮಗೆ ಎಲ್ಲ ನೆನಪು ಕೂಡ ಆಗುತ್ತೆ. ಅಷ್ಟು ಕಾನ್ಫಿಡೆಂಟಾಗಿ ಕೂಡ ನಾವು ಎಕ್ಸಾಮ್ನ ಬರಿಬೋದು. ಸೊ ಈ ಫಸ್ಟ್ ಪಾಯಿಂಟಲ್ಲಿ ಏನಿದೆ ಅಂತ ಹೇಳಿದ್ರೆ, ನೀವು ಯಾವತ್ತು ಯಾವುದೇ ಟಾಪಿಕ್ ಏನಾದರೂ ಕಲಿಬೇಕು ಅಂತ ಹೇಳಿದ್ರು ಕೂಡ, ಏನೇ ಒಂದು ಪ್ರಿಪರೇಷನ್ ಮಾಡಬೇಕು ಆದರೂ ಕೂಡ ಲಾಸ್ಟ್ ಮೂಮೆಂಟಿಗೆ ಇಡಬೇಡಿ. ಪ್ರಿಪರೇಷನ್ ನೀವು ಮುಂಚೆನೇ ಮಾಡಿಕೊಂಡ್ರೆ ನಿಮಗೆ ರಿವಿಷನ್ ಮಾಡಲಿಕ್ಕೆ ಟೈಮ್ ಸಿಗುತ್ತೆ. ಸೊ ಸೆಕೆಂಡ್ ಪಾಯಿಂಟ್, ನಿಮಗೆಲ್ಲರಿಗೂ ಒಂದೊಂದು ಸ್ಟಡಿ ಏರಿಯಾ ಅಂತ ಇರುತ್ತೆ. ಸ್ಟಡಿ ಟೇಬಲ್ ನೀವು ಒಂದು ಜಾಗದಲ್ಲಿ ಫಿಕ್ಸೆಡ್, ನಿಮ್ಮ ಬುಕ್ಸ್, ನಿಮ್ಮ ಲ್ಯಾಪ್ಟಾಪ್ ಏನಾದರೂ ಇದ್ದರೆ ಸ್ಟಡಿ ಟೇಬಲ್ ಒಂದು ಪರ್ಟಿಕ್ಯುಲರ್ ನಿಮ್ಮದೇ ಆದಂಥ ಒಂದು ಜಾಗ ಇರುತ್ತೆ. ಇನ್ನು ಕೆಲವರು ಬೆಡ್ ಮೇಲೆ ಕೂತ್ಬಿಟ್ಟು ರೀಡ್ ಮಾಡ್ತಾರೆ, ಅಥವಾ ಸೋಫಾ ಮೇಲೆ ಕೂತಿ ರೀಡ್ ಮಾಡ್ತಾರೆ. ಸೊ ಪರ್ಟಿಕ್ಯುಲರ್ ಅವರಿಗೆ ಕಂಫರ್ಟೇಬಲ್ ಅಂತ ಅನಿಸುತ್ತೆ. ಸೊ ಕೆಲವೊಂದು ಸಲ ನಮಗೆ ಲಾಂಗ್ ಟೈಮ್ ಒಂದೇ ಜಾಗದಲ್ಲಿ ಕೂತ್ಕೊಂಡು ಓದಲಿಕ್ಕೆ ಆಗಲ್ಲ, ನಮಗೆ ಮೈಂಡ್ ಡೈವರ್ಟ್ ಆಗುತ್ತೆ, ಬೋರಿಂಗ್ ಅನಿಸ್ಬೋದು, ಕಾನ್ಸಂಟ್ರೇಷನ್ ಲೆಸ್ ಆಗುತ್ತೆ. ಸೊ ಅಂಥ ಒಂದು ಟೈಮಲ್ಲಿ ನೀವು ಒಂದು ಸಣ್ಣ ವಾಕ್ ಹೋಗಿ ಬನ್ನಿ, ಅದು ಯಾವುದಾದ್ರೂ ಒಂದು ಕ್ವೈಟ್ ಎನ್ವಿರಾನ್ಮೆಂಟ್, ಕ್ವೈಟ್ ಪ್ಲೇಸಿಗೆ ಹೋಗಿ ಬನ್ನಿ, ಅಥವಾ ಒಂದು ಟ್ರೀ ಕೆಳಗಡೆ ಕೂರಿ. ನಿಮ್ಮ ಈ ಪಾಯಿಂಟಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಸೀನರಿಯನ್ನು, ನಿಮ್ಮ ಎನ್ವಿರಾನ್ಮೆಂಟನ್ನು ಸ್ಲೈಟ್ ಚೇಂಜ್ ಮಾಡಿ ಅಂತ. ಯಾಕಂದರೆ ಒಂದು ರಿಸರ್ಚ್ ಹೇಳ್ತಾ ಇದೆ, ನಮ್ಮ ಸರೌಂಡಿಂಗಲ್ಲಿ ಏನಿದೆ, ನಮ್ಮ ಸೀನರಿಯಲ್ಲಿ ಏನೇನು ಚೇಂಜಸ್ ಮಾಡ್ತೀವಿ ಅದು ನಮ್ಮ ಸ್ಟಡೀಸಿಗೆ ತುಂಬ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ರಿಸರ್ಚ್ ಹೇಳ್ತೇವೆ. ಸೊ ನಿಮ್ಮ ಸೀನರಿಯನ್ನು ಚೇಂಜ್ ಮಾಡಿ, ನಿಮ್ಮ ಕಾನ್ಸಂಟ್ರೇಷನಲ್ಲಿ ಬೂಸ್ಟ್ ಆಗ್ಬೋದು, ತುಂಬ ಐಡಿಯಾಸ್ಗಳು ಬರ್ಬೋದು. ಸೊ ಸೆಕೆಂಡ್ ಪಾಯಿಂಟ್, ಚೇಂಜ್ ಯುವರ್ ಸೀನರಿ. ಸೊ ಥರ್ಡ್ ಪಾಯಿಂಟ್, ಒನ್ಸ್ ನೀವು ಒಂದು ನಿಮ್ಮದೇ ಆದಂಥ ಒಂದು ಐಡಿಯಲ್ ಸ್ಟಡಿ ಸ್ಪೇಸನ್ನು ನೀವು ಫೈಂಡ್ ಮಾಡಿದ್ದೀರಾ ಅಂತ ಹೇಳಿದ್ರೆ, ಮೇಯ್ನಾಗಿ ನೀವು ಮಾಡಬೇಕಾಗಿರೋದು ಅವಾಯ್ಡ್ ಡಿಸ್ಟ್ರಾಕ್ಷನ್ಸ್. ಅಂದರೆ ಈಗೆಲ್ಲ ನಾವು ಓದ್ತಾ ಇರಬೇಕಾದ್ರೆ ಏನೋ ಒಂದು ಓದ್ತಾ ಇದ್ದೀವಿ ಸೀರಿಯಸ್ಲಿ, ಆವಾಗ ಮೊಬೈಲಲ್ಲಿ ನೋಟಿಫಿಕೇಶನ್ ಬರುತ್ತೆ, ಆಗ ನಮ್ಮ ಮೈಂಡ್ ಇಮಿಡಿಯೇಟ್ ಡೈವರ್ಟ್ ಆಗಿಬಿಡುತ್ತೆ, ಸ್ಕ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಅವಾಯ್ಡ್ ಸಚ್ ಕೈಂಡ್ ಆಫ್ ಡಿಸ್ಟ್ರಾಕ್ಷನ್ಸ್ ಲೈಕ್ ಸೋಷಿಯಲ್ ಮೀಡಿಯಾ ನೋಟಿಫಿಕೇಶನ್ಸ್ ಆಗಿರ್ಬೋದು, ಅದನ್ನು ಸೈಲೆಂಟ್ ಮಾಡಿ ಅಥವಾ ಫ್ಲೈಟ್ ಮೋಡ್ ಮಾಡಿ. ನೀವು ಓದೋ ಟೈಮಿಗೆ ಅದನ್ನು ಫ್ಲೈಟ್ ಮೋಡ್ ಮಾಡಿ, ಅಥವಾ ಮೊಬೈಲ್ನ ಎಲ್ಲಾದರೂ ನಿಮ್ಮ ಹತ್ರದಿಂದ ತುಂಬ ದೂರದಲ್ಲಿ ಮೊಬೈಲ್ನ ಇಟ್ಬಿಡಿ. ಅವಾಯ್ಡ್ ಸಚ್ ಕೈಂಡ್ ಆಫ್ ಡಿಸ್ಟ್ರಾಕ್ಷನ್ಸ್. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಯಾವುದೇ ರೀತಿಯಾದಂಥ ಒಂದು ಡಿಸ್ಟರ್ಬೆನ್ಸ್ ಕೂಡ ಇರೋಕ್ಕಿಲ್ಲ, ನಿಮ್ಮದು ಬರೀ ಒಂದು ಸ್ಟಡಿಗೆ ಫೋಕಸ್ ಕೊಡ್ತಾ ಇರ್ತೀರ. ಸೊ ಥರ್ಡ್ ಪಾಯಿಂಟ್, ಅವಾಯ್ಡ್ ಡಿಸ್ಟ್ರಾಕ್ಷನ್ಸ್. ಸೊ ಫೋರ್ತ್ ಪಾಯಿಂಟ್, ನೀವು ಎಕ್ಸಾಮಿಗೆ ಕಲಿತಾ ಇರ್ತೀರ, ನಿಮಗೆ ತುಂಬ ಸಬ್ಜೆಕ್ಟ್ಸ್ಗಳಿರುತ್ತೆ ಅಲ್ವಾ. ಸೊ ಇಲ್ಲಿ ನೀವು ಎಕ್ಸಾಮಿಗೆ ಒಂದು ಬೆಸ್ಟ್ ಎಫೆಕ್ಟಿವ್ ಮೆಥಡ್ ಏನು ಅಂತ ಹೇಳಿದ್ರೆ, ಮೇಕ್ ಟೈಮ್ ಟೇಬಲ್. ಬರೀ ಎಕ್ಸಾಮಿಗೆ ಮಾತ್ರ ಅಲ್ಲ, ನಿಮ್ಮ ಒಂದು ರೂಟೀನಲ್ಲಿ ನೀವು ಸ್ಕೂಲಲ್ಲಿ ನೀವು ಡೈಲಿ ಸ್ಕೂಲಲ್ಲಿ ಹೇಗೆ ಅಥವಾ ಕಾಲೇಜ್ಗಳಲ್ಲಿ ಹೇಗೆ ಟೈಮ್ ಟೇಬಲ್ಗಳಿದೆಯೋ ಅದೇ ರೀತಿ ನಿಮ್ಮ ಮನೆಯಲ್ಲಿ ನಿಮಗೋಸ್ಕರ ಸ್ವಂತವಾಗಿ ನೀವೊಂದು ಟೈಮ್ ಟೇಬಲ್ ಕ್ರಿಯೇಟ್ ಮಾಡೋದು ತುಂಬ ಒಂದು ಎಫೆಕ್ಟಿವ್
ಸ್ಟಡಿ ಮೆಥಡ್ ಅಂತಲೇ ಹೇಳ್ಬೋದು. ನಿಮಗೆ ಯಾವ ಟೈಮ್ ಕಂಫರ್ಟೇಬಲ್ ಆ ಟೈಮಿಗೆ ನಾನು ಈ ಟೈಮಿಗೆ ಈ ಸಬ್ಜೆಕ್ಟ್ಸನ್ನು ಇವತ್ತು ಚೂಸ್ ಮಾಡಿ ಕಲಿಬೇಕು ಅಂತ ಒಂದು ಟೈಮ್, ಬ್ರೇಕ್ ಟೈಮ್ ಎಲ್ಲನೂ ಕೂಡ ನೀವು ಸ್ವಂತವಾಗಿ ನೀವು ಕ್ರಿಯೇಟ್ ಮಾಡಿ ನೀವು ಅದನ್ನು ಎವ್ರಿ ಡೇ ನೀವು ಫಾಲೋ ಮಾಡಲಿಕ್ಕೆ ಟ್ರೈ ಮಾಡಿ. ಖಂಡಿತ ನಿಮಗೆ ಒಂದು ಎಕ್ಸಾಮ್ ಬರುವಾಗ ಹತ್ರ ಬರುವಾಗ ನೀವು ಕರೆಕ್ಟಾಗಿ ನಿಮಗೆ ಆ ಒಂದು ಟೈಮ್ ಕೂಡ ಸಿಗುತ್ತೆ, ರಿವಿಷನ್ ಮಾಡಲಿಕ್ಕೆ ಕೂಡ ಟೈಮ್ ಸಿಗುತ್ತೆ. ವೆರಿ ಎಫೆಕ್ಟಿವ್ ಮೆಥಡ್, ಮೇಕ್ ಯುವರ್ ಓನ್ ಟೈಮ್ ಟೇಬಲ್. 5th ಪಾಯಿಂಟ್, ಇದು ಸ್ವಲ್ಪ ಟೈಮ್ ಟೇಬಲ್ಗೆ ಸ್ವಲ್ಪ ಸಿಮಿಲರ್ ಆಗಿರುತ್ತೆ, ಬಟ್ ಟೈಮ್ ಟೇಬಲ್ ಅಲ್ಲಿನೇ ನೀವು ಟೈಮ್ ಬ್ಲಾಕಿಂಗ್ ಅಂತ ಒಂದು ಎಫೆಕ್ಟ್ ಇದೆ. ಎಫೆಕ್ಟ್ ಅಲ್ಲ, ಟೆಕ್ನಿಕ್. ಸೊ ಈ ಟೆಕ್ನಿಕಲ್ಲಿ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ಟಾಸ್ಕ್ ನೀವು ಕಂಪ್ಲೀಟ್ ಮಾಡೋಂಗಿರುತ್ತೆ. ಲೈಕ್ ಒಂದು ಸಬ್ಜೆಕ್ಟ್ಸ್ ಒಂದು ಆಫ್ ಭಾಗ ಒಂದು 15 ಮಿನಿಟ್ಸ್ ಅಥವಾ 20 ಮಿನಿಟ್ಸಲ್ಲಿ ನೀವು ಅದನ್ನು ಕಂಪ್ಲೀಟ್ ಮಾಡಬೇಕು ಅನ್ನೋದು ಟಾಸ್ಕ್ ನಿಮಗೆ ನೀವೇ ಸೆಟ್ ಮಾಡ್ಕೋಬೇಕು. ಅಂದರೆ 5 ಮಿನಿಟ್ಸ್ಗೆ ನಾನು ಈ ಒಂದು ಕ್ವಶನ್ನ ಕಂಪ್ಲೀಟ್ ಮಾಡ್ತೀನಿ, ಅಥವಾ ಇಷ್ಟು ಒಂದು 30 ಮಿನಿಟ್ಸಿಗೆ ನಾನು ಈ ಒಂದು ಸಬ್ಜೆಕ್ಟ್ಸ್ನ ಕವರ್ ಮಾಡ್ತೀನಿ, ಒಂದು ಸ್ಪೆಸಿಫಿಕ್ ಆದಂಥ ಒಂದು ಟೈಮ್ ಬ್ಲಾಕಿಂಗ್ ಟಾಸ್ಕನ್ನು ನೀವು ಮಾಡ್ಕೋಬೇಕು. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮಲ್ಲೇ ಒಂದು ಕಾನ್ಸಂಟ್ರೇಷನ್ ಬೂಸ್ಟ್ ಆಗುತ್ತೆ, ನಿಮಗೆ ಓದಲಿಕ್ಕೆ ಅದನ್ನು ಫಿನಿಶ್ ಮಾಡಲಿಕ್ಕೆ ಒಂದು ಇಂಟ್ರೆಸ್ಟ್ ಬರುತ್ತೆ ಅಂತ ಈ ಒಂದು ಟೆಕ್ನಿಕ್. ಸೊ ಸಿಕ್ಸ್ತ್ ಪಾಯಿಂಟ್. ಸೊ ಇದು ತುಂಬ ಎಫೆಕ್ಟಿವ್ ಆದಂಥ ಒಂದು ಟೆಕ್ನಿಕ್ ಅಂತಲೇ ಹೇಳ್ಬೋದು. ನೀವು ಏನು ವಿಷಯನ ಕಲ್ತಿರ್ತೀರೋ, ಯಾವುದೇ ಒಂದು ಸಬ್ಜೆಕ್ಟ್, ಯಾವುದೇ ಒಂದು ಕ್ವಶನ್ ನೀವು ಕಲ್ತಿರ್ತೀರೋ, ಅದನ್ನು ನೀವು ನಿಮಗೇನೆ ಎಕ್ಸ್ಪ್ಲೇನ್ ಮಾಡಿ, ಅಥವಾ ಬೇರೆಯವರಿಗೆ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ಯಾರಿಗಾದರೂ ನೀವೇನು ಕಲ್ತಿದ್ದೀರೋ ಅದನ್ನು ಎಕ್ಸ್ಪ್ಲೇನ್ ಮಾಡಿ, ನಿಮ್ಮದೇ ಓನ್ ಸೆಂಟೆನ್ಸ್ ಫಾರ್ಮ್ ಮಾಡಿ ನಿಮ್ಮದೇ ರೀತಿಯಲ್ಲಿ ಅವರಿಗೆ ಎಕ್ಸ್ಪ್ಲೇನ್ ಮಾಡಿಕೊಡಿ. ಸೊ ಅದು ತುಂಬ ಎಫೆಕ್ಟಿವ್ ಆದಂಥ ಒಂದು ಮೆಥಡ್. ಆವಾಗ ನಿಮಗೆ ಅದು ಯಾವ ಕಾರಣಕ್ಕೂ ನಿಮಗೆ ಅಷ್ಟು ಬೇಗ ಮರ್ತೋಗಲ್ಲ, ಯಾಕಂದರೆ ತುಂಬ ಎಫೆಕ್ಟಿವ್ ಆಗಿ ಅದು ಮೈಂಡಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಹಾಗಾಗಿ ನಿಮಗೆ ನೀವೇ ಎಕ್ಸ್ಪ್ಲೇನ್ ಮಾಡೋದು ಅಂದರೆ, ಈಗ ಫ್ರೆಂಡ್ಸ್ ಇಲ್ಲ, ಈಗ ಫ್ಯಾಮಿಲಿ ಯಾರು ಕೇಳೋಕ್ಕೆ ರೆಡಿ ಇಲ್ಲ ಅಂತ ಹೇಳಿದ್ರೆ, ನೀವು ಒಂದು ಮಿರರ್ ಮುಂದೆ ನಿಂತ್ಕೊಳ್ಳಿ, ನಿಮ್ಮನ್ನು ನೀವೇ ನೋಡಿ, ನೀವೇನು ಕಲ್ತಿದ್ದೀರಾ ನಿಮಗೆ ನೀವೇ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗಿ ನಿಮ್ಮ ಓನ್ ಸೆಂಟೆನ್ಸಲ್ಲಿ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬ ಆ್ಯಕ್ಟಿವ್ ಆಗುತ್ತೆ, ತುಂಬ ಒಂದು ಇನ್ಫಾರ್ಮೇಷನ್ ಅಕ್ಯುರೇಟಾಗಿ ನಿಮಗೆ ಸ್ಟೋರ್ ಮಾಡುವಷ್ಟು ನಿಮ್ಮ ಮೈಂಡ್ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಸ್ಟಡಿ ಮಾಡುವಂಥ ಒಂದು ಫೋಕಸ್ ಜಾಸ್ತಿ ಆಗುತ್ತೆ, ಅದರಲ್ಲಿ ಇನ್ನೂ ಕೂಡ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಅದು ಮಾತ್ರ ಅಲ್ಲ, ನೀವೇನು ವಿಷಯ ಕಲ್ತಿರ್ತೀರೋ ಅದು ತುಂಬ ಚೆನ್ನಾಗಿ ನಿಮ್ಮ ತಲೆಯಲ್ಲಿ ಸ್ಟೋರ್ ಆಗಿರುತ್ತೆ, ಯಾವ ಕಾರಣಕ್ಕೂ ಅತಿ ಸುಲಭದಲ್ಲಿ ಇದು ಮರ್ತೋಗಲ್ಲ. ಇದೊಂದು ತುಂಬ ಎಫೆಕ್ಟಿವ್ ಆದಂಥ ಮೆಥಡ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ 7th ಪಾಯಿಂಟ್, ನೀವು ತುಂಬ ಹೊತ್ತು, ಯಾರಿಗೇ ಆಗಲಿ, ತುಂಬ ಹೊತ್ತು ನಮಗೆ ಕಂಟಿನ್ಯೂಸ್ ಆಗಿ ಒಂದೇ ಜಾಗದಲ್ಲಿ ಕೂತ್ಕೊಂಡು ಅಥವಾ ತುಂಬ ಹೊತ್ತು ನಮಗೆ ಕಲೀಲಿಕ್ಕೆ ಫೋಕಸ್ ಕೊಡಲಿಕ್ಕೆ ಆಗಲ್ಲ. ಸೊ ಹಾಗಾದರೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ವೆರಿ ಇಂಪಾರ್ಟೆಂಟ್, ತುಂಬ ಎಸೆನ್ಷಿಯಲ್, ಟೇಕ್ ಬ್ರೇಕ್ಸ್. ನೀವು ಕಲಿತಾ ಇರುವ ಮಧ್ಯದಲ್ಲಿ ಒಂದು ಬ್ರೇಕ್ ತಗೊಳ್ಳಿ. ಬ್ರೇಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಬ್ರೇಕ್ ತೆಗೆಯುವಂಥ ಒಂದು ಬೆನಿಫಿಟ್ ಏನು ಅಂತ ಹೇಳಿದ್ರೆ, ನಿಮಗೆ ಮೈಂಡಲ್ಲಿ ಏನು ನೀವು ಓದಿರ್ತೀರ ಅದೆಲ್ಲ ರೀಸೆಟ್ ಮಾಡಲಿಕ್ಕೆ ನಮ್ಮ ಬ್ರೈನಿಗೆ ಸ್ವಲ್ಪ ಬ್ರೇಕಿನ ಅವಶ್ಯಕತೆ ಇದೆ. ಕಂಟಿನ್ಯೂಸ್ ಆಗಿ ನಾವು ಓದ್ಕೊಂಡಿದ್ರೆ ತಲೆಯಲ್ಲಿ ಯಾವುದೂ ಉಳಿಯೋಕ್ಕಿಲ್ಲ, ಸುಮ್ಮನೆ ನಾವು ಓದ್ತಾ ಇರಬೇಕಾಗುತ್ತೆ. ಸೊ ಅದು ವೇಸ್ಟ್ ಆಫ್ ಟೈಮ್ ಅಂತ ಹೇಳ್ಬೋದು. ಸೊ ಟೇಕ್ ಬ್ರೇಕ್ಸ್ ಅಬೌಟ್ 20 ಮಿನಿಟ್ಸ್. 20-20 ರೂಲ್ನ ನೀವು ಫಾಲೋ ಮಾಡೋಕ್ಕಿಲ್ಲ. ಎವ್ರಿ 20 ಮಿನಿಟ್ಸಿಗೆ ನೀವು ಬ್ರೇಕನ್ನು ತಗೊಂಡು ವಾಕ್ ಮಾಡಿ, ಪೆಟ್ಸ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಮಾತಾಡಿ. ಸೊ ನಿಮಗೆ ನೀವು ಏನು ಕಲ್ತಿದ್ದೀರೋ, ಜಸ್ಟ್ ಡೋಂಟ್ ಮೈಂಡ್ ಫಾರ್ 20 ಮಿನಿಟ್ಸ್, ಜಸ್ಟ್ ಫ್ರೀ ಅಪ್. ನೀವು 20 ಮಿನಿಟ್ಸ್ ಓದಿ ಮತ್ತು ಸ್ವಲ್ಪ ಹೊತ್ತು ಬ್ರೇಕ್ ತಗೊಳ್ಳಿ, 20 ಮಿನಿಟ್ಸ್ ಬ್ರೇಕ್ ತಗೊಳ್ಳಿ ಬೇಕಿದ್ರೆ. ಸೊ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ತುಂಬ ಬೆನಿಫಿಟ್. ಯಾಕಂತ ಹೇಳಿದ್ರೆ ನಿಮ್ಮ ನಾಟ್ ಓನ್ಲಿ ಫಾರ್ ಮೆಂಟಲಿ, ಫಿಸಿಕಲಿ ಕೂಡ ನಿಮಗೆ ತುಂಬ ಬೆನಿಫಿಟ್ ಇದೆ. ನೀವು ತುಂಬ ಹೊತ್ತು ಕಂಪ್ಯೂಟರ್ ಸ್ಕ್ರೀನ್ಸ್ ಅಥವಾ ನೀವು ಬುಕ್ಸ್ನ ನೋಡ್ತಾ ಇದ್ದರೆ ಕಣ್ಣುಗಳು ತುಂಬ ಸ್ಟ್ರೈನ್ ಆಗುತ್ತೆ, ನಿಮಗೆ ತುಂಬ ರೆಸ್ಟ್ ಬೇಕಾಗುತ್ತೆ. ಸೊ ಆ ಟೈಮಲ್ಲಿ ವಾಕ್ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಸೊ ಫಿಸಿಕಲಿ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಹೊತ್ತು ನಾವು ಕೂತು ಒಂದೇ ಜಾಗದಲ್ಲಿ ಓದಲಿಕ್ಕೆ ತುಂಬ ಕಷ್ಟ, ಮತ್ತು ಅದು ಸಾಧ್ಯ ಆಗೋದೇ ಇಲ್ಲ. ಸೊ ಹಾಗಾಗಿ ಟೇಕ್ ಬ್ರೇಕ್ಸ್, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಎಸೆನ್ಷಿಯಲ್. ನಿಮ್ಮ ಒಂದು ಸ್ಟಡಿ ತುಂಬ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಹೇಳಿದ್ರೆ, ಯಾಕೆಂದರೆ ನಾವು ಬ್ರೇಕ್ ತೆಗೆಯುವಾಗ ನಮ್ಮ ಬ್ರೈನ್ ಹೊಸ ಐಡಿಯಾಸನ್ನು ಫಾರ್ಮ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಆ ಟೈಮಲ್ಲಿ ಡ್ಯೂರಿಂಗ್ ದಟ್ ನಿಮ್ಮ ಬ್ರೇಕ್ ಪೀರಿಯಡಲ್ಲಿ ಏನಾದರೂ ಒಂದು ಹೊಸ ಐಡಿಯಾ ಕ್ರಿಯೇಟ್ ಆಗ್ಬೋದು. ಸೊ ಟೇಕ್ ಬ್ರೇಕ್. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಆಸ್ಕ್ ಕ್ವೆಶ್ಚನ್ಸ್. ನೆವರ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ಕಮ್ಯುನಿಕೇಟಿಂಗ್ ವಿತ್ ಯುವರ್ ಟೀಚರ್ಸ್ ಆರ್ ಪ್ರೊಫೆಸರ್ಸ್. ಅಂದರೆ ನೀವು ಕಲ್ತಿರೋ ವಿಷಯಗಳಲ್ಲಿ ಎಲ್ಲ ವಿಷಯ ನಿಮಗೆ ಡೌಟ್ ಇಲ್ಲದೆ
ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ನಿಮಗೆ ಹೇಗಿದ್ರು ಡೌಟ್ ಇದ್ದೇ ಇರುತ್ತೆ. ಸೊ ನೀವು ನಿಮ್ಮ ಟೀಚರ್ಸ್ ಹತ್ರ, ನಿಮ್ಮ ಟ್ಯೂಟರ್ಸ್ ಯಾರೇ ಆಗಿರ್ಬೋದು, ನಿಮಗಿಂತ ಸ್ವಲ್ಪ ಸೀನಿಯರ್ ಇರುವವರ ಹತ್ರ ನೀವು ಕೇಳಿ ಆ ಡೌಟನ್ನ ಕ್ಲಾರಿಫೈ ಮಾಡಿಕೊಂಡು ಮತ್ತೆ ಓದಲಿಕ್ಕೆ ಪ್ರಿಪ್ರೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಹಾಗೆ ನಿಮಗೆ ಎಕ್ಸಾಮಿಗೆ ತುಂಬ ಕಾನ್ಫಿಡೆಂಟ್ ಆಗುತ್ತೆ, ಡೌಟ್ಸ್ಗಳು ಕ್ಲಿಯರ್ ಆಗುತ್ತೆ. ಸೊ ಆದಷ್ಟು ಆಸ್ಕ್ ಕ್ವಶನ್ಸ್. ಈ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಯೂಸ್ಫುಲ್ ಪಾಯಿಂಟ್ ಕೂಡ ಹೌದು. ಯಾಕಂತ ಹೇಳಿದ್ರೆ ನಾವು ಎಲ್ಲ 24 hours ನಾವು ಬರೀ ಓದ್ಕೊಂಡೇ ನಮ್ಮ ಬ್ರೈನ್ಗೆ ಇನ್ಫಾರ್ಮೇಷನ್ ಕಳಿಸ್ತಾ ಇದ್ದರೆ ಆಗಲ್ಲ. ನಮ್ಮ ಬಾಡಿಗೆ ಫುಡ್ ಕೂಡ ಅದೇ ರೀತಿ ಕಳಿಸ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಬ್ರೈನ್ ಚಾರ್ಜ್ ಆಗಬೇಕು, ತುಂಬ ಎನರ್ಜಿ ಆಗಬೇಕು, ಫೋಕಸ್ ಕೊಡಬೇಕು ಅಂತ ಹೇಳಿದ್ರೆ ನಮಗೆ ಫುಡ್, ನಮಗೆ ಒಳ್ಳೆ ಒಂದು ಪ್ರೋಟೀನ್ ಆದಂಥ ಒಂದು ಫುಡ್ ಕೂಡ ತುಂಬ ಅವಶ್ಯಕತೆ ಇದೆ. ಅದು ಮಾತ್ರ ಅಲ್ಲ, ಎಕ್ಸಸೈಸಸ್ಗಳು, ಯೋಗ ಮತ್ತು ಮೆಡಿಟೇಷನ್ಸ್ ಇದೆಲ್ಲ ತುಂಬ ಯೂಸ್ಫುಲ್ ಆದಂಥ ಒಂದು ಮೆಥಡ್ಸ್ಗಳು. ನಾವು ಯಾವತ್ತು ಬರೀ ಸ್ಟಡೀಸಿಗೆ ಮಾತ್ರ ಫೋಕಸ್ ಮಾಡ್ಕೊಂಡೋದ್ರೆ ಅಲ್ಲಿ ಏನು ವರ್ಕೌಟ್ ಆಗಲ್ಲ. ಸೊ ಅದರ ಮಧ್ಯದಲ್ಲಿ ನಾವು ಈ ಥರ ಆ್ಯಕ್ಟಿವಿಟೀಸ್ಗಳು, ಎಕ್ಸಸೈಸ್ಗಳು ತುಂಬ ಇಂಪಾರ್ಟೆಂಟ್, ಮತ್ತು ಮೆಡಿಟೇಷನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅದೇ ರೀತಿ ಚೆನ್ನಾಗಿ ನೀರು ಕುಡಿಬೇಕು. ಯಾವತ್ತು ಕಲಿಯುವಾಗ ಪಕ್ಕದಲ್ಲಿ ಒಂದು ಗ್ಲಾಸ್ ಆಫ್ ಒಂದು ಬಾಟಲ್ ಆಫ್ ವಾಟರ್ ನೀವು ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಆಗಾಗ ನೀವು ನಿಮ್ಮ ಬಾಡಿಯನ್ನು ಹೈಡ್ರೇಟ್ ಮಾಡಿಕೊಂಡು ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ನಿಮ್ಮ ಮೆಮೊರಿ ಕೂಡ ಬೂಸ್ಟ್ ಆಗುತ್ತೆ. ಅದೇ ರೀತಿ ಒಳ್ಳೆ ಪ್ರೋಟೀನ್ ಫುಡ್ಸ್ಗಳನ್ನು ತಗೊಂಡು ಕಲಿಯುವಾಗ ನಿಮ್ಮ ಬ್ರೈನ್ ಇನ್ನೂ ಕೂಡ ಚೆನ್ನಾಗಿ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ಫಾರ್ಮೇಷನ್ಸ್ಗಳು ಚೆನ್ನಾಗಿ ಸ್ಟೋರ್ ಆಗುತ್ತೆ. ನೀವು ಕೂಡ ಹೆಲ್ದಿಯಾಗಿರ್ತೀರ, ಫಿಸಿಕಲಿ ಮತ್ತು ಮೆಂಟಲಿ ನೀವು ಪರ್ಫೆಕ್ಟ್ ಆಗಿರ್ತೀರ. ಸೊ ನೆಕ್ಸ್ಟ್ ಪಾಯಿಂಟ್, ಆ್ಯಕ್ಚುಲಿ ಈ ಪಾಯಿಂಟನ್ನು ನಾನು ಫಸ್ಟ್ ಅಥವಾ ಸೆಕೆಂಡಲ್ಲಿ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಡೋಂಟ್ ಮೆಮೊರೈಸ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್, ಮೇಕ್ ಸ್ಟೋರೀಸ್. ತುಂಬ ಇಂಪಾರ್ಟೆಂಟ್, ತುಂಬ ಹೆಲ್ಪ್ಫುಲ್. ಆದಷ್ಟು ಬೇಗನೆ ನಿಮಗೆ ಕಲಿತು ಮುಗಿಸ್ಲಿಕ್ಕೆ ಒಂದು ಎಫೆಕ್ಟಿವ್ ಆದಂತಹ ಟೆಕ್ನಿಕ್ ಅಂತಲೇ ಹೇಳ್ಬೋದು. ನೀವು ಏನು ಕಾನ್ಸೆಪ್ಟನ್ನು ಕಲಿತಾ ಇದ್ದೀರಾ, ಏನು ಟಾಪಿಕನ್ನು ಕಲಿತಾ ಇದ್ದೀರಾ, ಅದನ್ನು ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಫೋಟೋಸಿಂಥಸಿಸ್ ಫಾರ್ ಎಕ್ಸಾಂಪಲ್ ಅಂದರೆ ಏನು ಅನ್ನೋದನ್ನು ಫಸ್ಟ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಬ್ರೈನಿಗೆ ಯಾವತ್ತು ಈ ರೈಟಿಂಗ್ಸ್ಗಳು ಅರ್ಥ ಆಗಲ್ಲ ಅಷ್ಟು ಬೇಗ. ನಮ್ಮ ಒಂದು ಮೈಂಡ್ ಯಾವ ಥರ ಅಂತ ಹೇಳಿದ್ರೆ ಪಿಕ್ಚರ್ಸ್ಗಳು ತುಂಬ ಬೇಗನೆ ಕ್ಯಾಪ್ಚರ್ಸ್ ಮಾಡ್ಕೊಳ್ಳುತ್ತೆ. ಸೊ ಅದಕ್ಕೆ ನೀವು ಕಲಿಯುವಾಗ ಮೇಕ್ ಸ್ಟೋರೀಸ್. ನೀವು ಯಾವುದ್ರ ಬಗ್ಗೆ ಕಲಿತಾ ಇದ್ದೀರಾ, ನಿಮ್ಮದೇ ಆದಂಥ ಓನ್ ಸ್ಟೋರೀಸ್ಗಳನ್ನು ನಿಮ್ಮ ಮೈಂಡಲ್ಲಿ ವಿಜುವಲೈಸ್ ಮಾಡ್ಕೊಳ್ಳಿ. ಸೊ ವಿಜುವಲೈಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಬ್ರೈನಲ್ಲಿ ಇನ್ಫಾರ್ಮೇಷನ್ ಆದಷ್ಟು ಬೇಗ ಅಕ್ಯುರೇಟಾಗಿ ತುಂಬ ದಿವಸಗಳವರೆಗೆ ಸ್ಟೋರ್ ಆಗಿರುತ್ತೆ. ತುಂಬ ಎಫೆಕ್ಟಿವ್ ಮೆಥಡ್, ಮೇಕ್ ಸ್ಟೋರೀಸ್. ಓಕೆ, ಸೊ ಏನು ನಾನು 8-9 ಪಾಯಿಂಟ್ಸ್ಗಳನ್ನು ಹೇಳಿದ್ದೇನೆ, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಪಾಯಿಂಟ್. ಇದರಲ್ಲಿ ಎಲ್ಲನೂ ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಎಫೆಕ್ಟಾಗಿ ವರ್ಕ್ ಆಗುತ್ತೆ. ಬಟ್ ಇದರಲ್ಲೂ ಕೆಲವೊಂದು ನಿಮಗೆ ಯಾವುದು ಕಂಫರ್ಟೇಬಲ್ ಅಂತ ಅನಿಸುತ್ತೆ ಅದನ್ನು ಕೂಡ ನೀವು ಟ್ರೈ ಮಾಡಿ, ಅಪ್ಲೈ ಮಾಡಿ, ವರ್ಕೌಟ್ ಮಾಡ್ಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಇದಿಷ್ಟೇ ಒಂದು ಇಂಪಾರ್ಟೆಂಟ್ ಸ್ಟಡಿ ಮೆಥಡ್ಸ್ ಅಂತ ಹೇಳ್ಬೋದು. ಇದನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಎಕ್ಸಾಮಲ್ಲಿ ನೀವು ಟಾಪ್ ಆಗಿರ್ತೀರ. ಸೊ ಇದರಲ್ಲಿ ನಾನು ಇನ್ನೂ ಕೆಲವೊಂದು ಸಣ್ಣ ಪುಟ್ಟ ಎಕ್ಸ್ಟ್ರಾ ಪಾಯಿಂಟ್ಸ್ ನಾನು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ರೈಟ್ ಆ್ಯಂಡ್ ಲರ್ನ್. ಸೊ ಎಕ್ಸಾಮಿಗೆ ನೀವು ತುಂಬ ಫಾಸ್ಟಾಗಿ ಬರೀಬೇಕಾಗುತ್ತೆ. ಆ ಕರೆಕ್ಟ್ ಟೈಮಿಗೆ ನೀವು ಎಲ್ಲ ಕ್ವಶನ್ಸ್ನ ಮುಗಿಸ್ಬೇಕಾಗುತ್ತೆ. ಸೊ ನಾನು ನಿಮಗೆ ಏನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕಲಿಯುವಾಗ ಕಲ್ತಾದ್ಮೇಲೆ ನೀವು ಆ ಕ್ವಶನ್ಸನ್ನು, ಆನ್ಸರ್ಸನ್ನು ನೀವು ಬರೀರಿ. ಬರೆದುಬಿಟ್ಟು ನೀವು ಅದನ್ನು ಪ್ರಾಕ್ಟೀಸ್ ಮಾಡಿ. ಸೊ ಯಾಕೆಂತ ಹೇಳಿದ್ರೆ ನಿಮಗೆ ಎಕ್ಸಾಮಿಗೆ ಒಂದು ರಿಹರ್ಸಲ್ ಮಾಡಿದಂಗೆ ಆಗುತ್ತೆ. ಎಕ್ಸಾಮಲ್ಲಿ ನೀವು ಅಷ್ಟು ಸ್ಟ್ರೆಸ್ ಇಲ್ಲದೆ ನೀವು ಬರಿಬೋದು ಅಂತ ನನ್ನ ಒಂದು ಸಜೆಷನ್. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಗ್ರೂಪ್ ಸ್ಟಡಿ. ಗ್ರೂಪ್ ಸ್ಟಡಿ ಒನ್ ಆಫ್ ದ ಬೆಸ್ಟ್ ಎಫೆಕ್ಟಿವ್ ಮೆಥಡ್ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಇಂಡಿವಿಜುವಲ್ ಆಗಿ ಕಲಿಯೋಕ್ಕಿಂತ ನಾವು ಗ್ರೂಪಾಗಿ ನಾವು ಎಲ್ಲರೂ ಸೇರ್ಕೊಂಡು ಕಲಿಯೋದ್ರಿಂದ ಅಲ್ಲಿ ಐಡಿಯಾಸ್ಗಳು ಶೇರ್ ಆಗುತ್ತೆ, ಅಲ್ಲಿ ಡಿಸ್ಕಷನ್ಸ್ಗಳಾಗುತ್ತೆ. ಫ್ರೆಂಡ್ಸ್ ಕ್ವಶನ್ಸ್ ಕೇಳ್ತಾರೆ, ಅದರ ಕ್ಲಾರಿಫಿಕೇಷನ್ಸ್ ಕೊಡ್ತೀವಿ, ಅಥವಾ ನಮ್ಮ ಕ್ವಶನ್ಸ್ ಕೇಳ್ತೀವಿ, ಅವರು ನಮಗೆ ಕ್ಲಾರಿಫಿಕೇಷನ್ಸ್ ಕೊಡ್ತಾರೆ. ಸೊ ಹೀಗೆ ಗ್ರೂಪ್ ಸ್ಟಡಿಲಿ ನಾವು ಒಂದು ಕಂಪ್ಲೀಟ್ ಆದಂಥ ನಾಲೆಜ್ನ ನಾವು ತಗೊಳ್ತೀವಿ. ಸೊ ಗ್ರೂಪ್ ಸ್ಟಡಿ ಇಸ್ ಒನ್ ಆಫ್ ದ ಎಫೆಕ್ಟಿವ್ ಮೆಥಡ್ ಅಂತಲೇ ಹೇಳ್ಬೋದು. ಲಾಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಅವಾಯ್ಡ್ ಪ್ರೊಕ್ರಾಸ್ಟಿನೇಷನ್. ಅವಾಯ್ಡ್ ಪ್ರೊಕ್ರಾಸ್ಟಿನೇಷನ್ ಅಂತ ಹೇಳಿದ್ರೆ ಇವತ್ತಿನ ಕೆಲಸ ನಾಳೆಗೆ ಇಡೋದು ಅಥವಾ ಒಂದು 3 ಡೇಸಿಗೆ ಇಡೋದು ಪ್ರೊಕ್ರಾಸ್ಟಿನೇಷನ್. ಅಥವಾ ಇವತ್ತಿನ ಕೆಲಸ ಒಂದು ವಾರದಲ್ಲಿ ಟೈಮ್ ಇದೆ ಅಥವಾ ಒಂದು ವಾರ ನಮಗೆ ರಜೆ ಇದೆ, ಆ ಟೈಮಲ್ಲಿ ನಾವು ಮುಗಿಸೋಣ ಅನ್ನೋದೇ ಪ್ರೊಕ್ರಾಸ್ಟಿನೇಷನ್. ಸೊ ಸಿಂಪಲ್ ಆಗಿ ಇವತ್ತಿನ ಕೆಲಸ ನಾಳೆ ಮಾಡೋದು. ಅದಕ್ಕೆ ಅವಾಯ್ಡ್ ಪ್ರೊಕ್ರಾಸ್ಟಿನೇಷನ್. ಇವತ್ತಿನ ಕೆಲಸ ಇವತ್ತೇ ಮಾಡಿ. ನಿಮಗೆ ಬೇಗನೂ ಕೂಡ ಒಂದು ಏನು ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ, ಏನು ಸಬ್ಜೆಕ್ಟ್ಸ್ನ ನೀವು ರೆಡಿ ಮಾಡ್ತಾ ಇದ್ದೀರಾ ಅದನ್ನು ಇವತ್ತೇ ಮುಗಿಸ್ಬೋದು. ನಾಳೆ
ನಿಮಗೆ ಆ ಸ್ಟ್ರೆಸ್ ಇರೋಲ್ಲ. ಸೊ ಅವಾಯ್ಡ್ ಪ್ರೊಕ್ರಾಸ್ಟಿನೇಷನ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್, ಸಿ ಯು.